ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಡೇಂಜರ್ ಡೇಂಜರ್ ಡೇಂಜರ್, ಈ ಡೇ ಕೇರ್ ಸೆಂಟರ್ಗಳು ಡೇಂಜರ್. ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾವು. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರಾಮಾಗಿ ಕೆಲಸ ಮಾಡಿ ಬಂದರೆ ಸಾಕು, ಮಕ್ಕಳನ್ನು ಡೇ ಕೇರ್ ಸೆಂಟರ್ನವರು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳೋದೇನಿದೆಯಲ್ಲ, ಇದು ಭ್ರಮೆ. ನೋಡಿ, ನೀವು ಮಕ್ಕಳನ್ನು ಮಾಡಿಕೊಂಡು ನಿಮ್ಮ ಕುಟುಂಬನ, ನಿಮ್ಮ ಫ್ಯಾಮ್ಲಿನ ದೊಡ್ಡದು ಮಾಡ್ಕೋಬೇಕು, ನಿಮ್ಮ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ಏನು ಮಕ್ಕಳನ್ನು ಮಾಡ್ಕೊಳ್ತಿದ್ದೀರಲ್ಲ, ಸೊ ಇವತ್ತು ಆ ಮಕ್ಕಳನ್ನು ಡೇ ಸೆಂಟರ್ಗೆ ಹೋಗಿ ಬಿಟ್ಟು ಆ ಕರ್ಮನ ಕಟ್ಕೊತಿದ್ದೀರಾ ಅನ್ನೋದು ಮಾತ್ರ ತಪ್ಪಲ್ಲ. ನೋಡಿ, ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಡೇ ಕೇರ್ ಸೆಂಟರ್ಗಳ ಆರ್ಭಟ ಮತ್ತು ಅವರು ಮಕ್ಕಳ ಜೊತೆಗೆ ಕ್ರೂರವಾಗಿ ನಡ್ಕೊಳ್ತಾ ಇರುವಂಥ ರೀತಿ ಏನಿದೆಯಲ್ಲ, ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಡೇ ಕೇರ್ ಸೆಂಟರ್ಗೆ ಮಕ್ಕಳನ್ನು ಬಿಡಬೇಕು ಅಂತ ಹೇಳಿ ಯಾರೆಲ್ಲ ಯೋಚನೆ ಮಾಡ್ತಿದ್ದಾರಲ್ಲ, ಎಲ್ಲರೂ ಭಯಕ್ಕೊಳಗಾಗ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಯಾರು ತಮ್ಮ ಮಕ್ಕಳನ್ನು ಡೇ ಕೇರ್ ಸೆಂಟರ್ನಲ್ಲಿ ಬಿಟ್ಟಿದ್ದಾರಲ್ಲ, ಅವರಂತೂ ಗಾಬರಿಗೆ ಒಳಗಾಗಿದ್ದಾರೆ. ಇಷ್ಟು ದಿನಗಳ ಕಾಲ ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊಂಡ್ರು ಇವರು ಅಂತ ಹೇಳಿ ಈಗ ತಲೆಯಲ್ಲಿ ಹುಳ ಬಿಟ್ಕೊಂತವ್ರೆ. ಈಗ ದೊಡ್ಡ ಪ್ರಶ್ನೆ ಅವರಿಗೀಗ ಕಾಡ್ತಾ ಇದೆ. ಸೊ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಡೇ ಕೇರ್ ಸೆಂಟರ್ ಇವತ್ತಿನ ದಿನಮಾನಗಳಲ್ಲಿ ಇವು ಅತಿ ಹೆಚ್ಚಾಗಿ ಬೆಳ್ಕೊಳ್ತಾ ಇವೆ. ಕಾರಣ ಇಷ್ಟೇ ನೋಡಿ, ಇವತ್ತು ಹೆಂಗಂತಂದರೆ ಗಂಡ ಹೆಂಡತಿ ಇಬ್ಬರೂ ದುಡಿದ್ರೂ ಸಹಿತ ಇವತ್ತು ಸಂಸಾರ ನಡೆಸ್ಕೊಂಡು ಹೋಗೋಕ್ಕಾಗ್ತಾ ಇರೋದಿಲ್ಲ. ಎಲ್ಲ ರೀತಿಯಾದಂತಹ ಕಮಿಟ್ಮೆಂಟ್ಗಳನ್ನು ಮೈ ಮೇಲೆ ಹಾಕ್ಕೊಂಡು ಬಿಟ್ಟಿರ್ತಾರೆ. ಸೊ ಆ ಕಮಿಟ್ಮೆಂಟ್ಗಳನ್ನು ತೀರಿಸ್ಬೇಕು, ಅವುಗಳಿಗೆಲ್ಲದಕ್ಕೂ ಕೂಡ ಹಣ ಜೋಡಿಸ್ಬೇಕು ಅಂತಂದರೆ ಇಬ್ಬರೂ ಗಂಡ ಹೆಂಡತಿ ಹೋಗಿ ದುಡಿಲೇಬೇಕು. ದಂಪತಿಗಳು ಇಬ್ಬರೇ ಇವತ್ತು ಹೊರಗಡೆ ಹೋಗಿ ಆಫೀಸ್ ವರ್ಕ್ ಅಂತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಆ ಚಿಕ್ಕ ಪುಟಾಣಿ ಮಕ್ಕಳನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಹಿಂದೆ ಎಲ್ಲ ಕಾಲ ಇತ್ತು, ಅವಿಭಕ್ತ ಕುಟುಂಬಗಳು ಅಂತ ಇದ್ವು. ನೋಡಿ, ಇಲ್ಲಿ ದಂಪತಿಗಳಿಬ್ಬರು ಬ್ಯುಸಿ ಆದ್ರೂ ಸಹಿತ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಅಥವಾ ಚಿಕ್ಕವ್ವ ದೊಡ್ಡವ್ವ ಇವ್ರು ಯಾರಾದ್ರೂ ಒಬ್ಬರು ನೋಡ್ಕೊಳ್ಳೋರು ಇರ್ತಿದ್ರು. ಆದರೆ ಈಗ ಎಲ್ಲಂದ್ರೆ ಅಲ್ಲಿ ವಿಭಕ್ತ ಕುಟುಂಬಗಳೇ, ಗಂಡ ಹೆಂಡತಿ ಅವ್ರಿಗೊಂದು ಮಗು, ಈ ರೀತಿಯಾದಂಥ ಕುಟುಂಬಗಳು ಹೆಚ್ಚಾಗಿವೆ ಅಲ್ವಾ. ಸೊ ಹೀಗಾಗಿ ಈಗ ಗಂಡ ಹೆಂಡತಿ ಇಬ್ಬರೂ ಸೇರಿ ಇವತ್ತು ಹೊರಗಡೆ ದುಡಿಲಿಕ್ಕೆ ಅಂತ ಹೋದರೆ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋರು ಯಾರು? ಸೊ ಹೀಗಿರುವಾಗ ಇಬ್ಬರು ಗಂಡ ಹೆಂಡತಿ ಹೊರಗೋಗಿ ಕೆಲಸ ಮಾಡಿದ್ರೇ ಇವರ ಕಮಿಟ್ಮೆಂಟ್ಗಳು ತೀರುತ್ತೆ. ಒಂದು ವೇಳೆ ಮಗುವನ್ನು ನೋಡ್ಕೋಬೇಕು ಅಂತ ಹೇಳಿ ಮನೆಯಲ್ಲಿರುವಂಥ ಹೆಂಡತಿ ಏನಾದ್ರೂ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ, ಕೆಲಸ ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಕಮಿಟ್ಮೆಂಟ್ ತೀರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಈಗೊಂದು ಮಾರ್ಗ ಆಗ್ಬಿಟ್ಟಿದೆ ಇದು ಡೇ ಕೇರ್ ಸೆಂಟರ್ದು. ಸೊ ಮಕ್ಕಳನ್ನ ಹೋಗಿ ಡೇ ಕೇರ್ ಸೆಂಟರ್ಗೆ ಹೋಗಿ ಬಿಟ್ಟು ಬಿಡೋಣ, ಅಲ್ಲಿ ಮಕ್ಕಳನ್ನ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ, ನಾವು ನೆಮ್ಮದಿಯಿಂದ ಆರಾಮಾಗಿ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ಕೊಂಡು ಬರೋಣ, ಅವರು ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಡೇ ಕೇರ್ ಸೆಂಟರ್ಗೆ ಹೋಗಿ ಮಕ್ಕಳನ್ನ ಬಿಡ್ತಾ ಇದ್ದಾರೆ. ಆದರೆ ಡೇ ಕೇರ್ ಸೆಂಟರ್ನಲ್ಲಿ ನಮ್ಮ ಮಕ್ಕಳು ಆರಾಮಾಗಿ ಇದ್ದಾರಾ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ನಮ್ಮ ಮಕ್ಕಳನ್ನ ಅವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಅನ್ನೋ ಈ ಪ್ರಶ್ನೆ ಇವರಿಗೆ ಹುಟ್ಟಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂತಂದರೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ತುಣುಕುಗಳನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಮಕ್ಕಳು ಅನ್ನೋದು ಕೂಡ ನೋಡಿಲ್ಲ. ಮಕ್ಕಳಂತಂದರೆ ದೇವರ ಸಮಾನ ಅಂತ ಹೇಳ್ತಾರೆ. ಆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳನ್ನು ಕಾಲಲ್ಲೇ ಒದಿತಾಳೆ ಒಬ್ಬಳು ಹೆಣ್ಮಗಳು. ಇನ್ನೊಬ್ಳು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಏನಿದೆಯಲ್ಲ ಅದರಲ್ಲೂ ಹೋಗಿ ಹಾಕ್ಬಿಟ್ಟು, ನೋಡು ನೀನು ಇವಾಗ ಬಾಯಿ ಮುಚ್ಚಲಿಲ್ಲ ಅಂತಂತಂದರೆ ವಾಷಿಂಗ್ ಮಿಷಿನ್ನ ಆನ್ ಮಾಡಿಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಾಳೆ. ಇನ್ನೊಬ್ಳು ಏನು ಮಾಡ್ತಾಳೆ, ಆ ಮಗುವನ್ನು ಟಾಯ್ಲೆಟ್ ರೂಮ್ಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ವಾಟರ್ ಗನ್ನಿನಿಂದ ಆ ಮಗುವಿನ ತಲೆ ಮೇಲೆ ನೀರು ಬಿಡ್ತಾಳೆ, ಬಾಯಿಗೆ ನೀರು ಹಾಕ್ತಾಳೆ, ಮೈ ಮೇಲೆಲ್ಲ ನೀರು ಹಾಕ್ತಾಳೆ. ನಿಮ್ಗೆ ಇನ್ನೊಂದು ಗೊತ್ತು, ಈ ಚಿಕ್ಕ ಮಕ್ಕಳಿಗೆ ಯಾರೆಲ್ಲ ಸ್ನಾನ ಮಾಡಿಸ್ತಾರೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಇದೊಂದು ಸೆನ್ಸಿಟಿವ್ ವಿಚಾರ. ಕಂಟಿನ್ಯೂ ಆಗಿ ಆ ಚಿಕ್ಕ ಮಕ್ಕಳ ತಲೆ ಮೇಲೆ ಅಥವಾ ಮೈ ಮೇಲೆ ನೀರು ಹಾಕ್ತಾ ಇದ್ರೆ ಮಕ್ಕಳೇನಾಗುತ್ತೆ, ಆ ಕ್ಷಣಕ್ಕೆ ಉಸಿರುಗಟ್ಟುತ್ತಾ ಇರ್ತವೆ. ನೀವು ನೋಡಿರ್ತೀರ, ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗಿರುತ್ತೆ. ಸೊ ಈ ತನಗೆ ಮಕ್ಕಳು ಹುಟ್ಟಿದಾವೋ ಇಲ್ವೋ, ತನಗೂ ಕೂಡ ಮಕ್ಕಳಿದಾವೋ ಏನೋ ಗೊತ್ತಿಲ್ಲ, ಕಂಟಿನ್ಯೂ ಆಗಿ ಆ ಗಣ್ಣಿನಿಂದ ನೀರು ಬಿಡ್ತಾನೇ ಇದ್ದಾಳೆ ಆ ಮಗುವಿನ ತಲೆ ಮೇಲೆ. ಸೊ ಆ ಮಗು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದೆ, ಅದನ್ನು ಕಾಲಲ್ಲೇ ತೆಳ್ಕೊಳ್ತಾಳೆ. ಏನಿದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಇವರು ತಂದೆ ತಾಯಿಗೆ ಉಗಿಬೇಕು ನಾವಿಲ್ಲಿ. ಏನಂತಂದರೆ ಇವ್ರ ಕೈಲಿ ಆಗಿಲ್ಲ ಅಂತಂದಾಗ ಮಕ್ಕಳನ್ನು ಮಾಡ್ಕೊಳ್ಳೇಬಾರ್ದು. ಅದೆಷ್ಟೋ ಜನಗಳು ಹರಕೆ ಹೊತ್ತರೂ ಸಹಿತ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಹೆಂಗಾದರೂ ಮಾಡಿ ನಮಗೂ ಒಂದು ಮಗು ಕೊಟ್ಟು ಬಿಡಪ್ಪ ಅಂತ ಹೇಳಿ ದೇವರಲ್ಲಿ ಮೊರೆ ಇಡ್ತಾರೆ, ಆಮೇಲೆ ಕಣ್ಣೀರು ಹಾಕ್ತಿರ್ತಾರೆ.
ಆದರೆ ಇಂಥವ್ರಿಗೆ ಮಕ್ಕಳನ್ನ ಕೊಟ್ಟರು ತಾನೇ ದೇವರು, ಇವ್ರಿಗೆ ಚೆನ್ನಾಗಿ ನೋಡ್ಕೊಳಕ್ಕೆ ಆಗದೇ ಇರೋ ಕಾರಣಕ್ಕಾಗಿ ಅಲ್ಲಿ ಹೋಗಿ ಡೇ ಕೇರ್ ಸೆಂಟರ್ಗೆ ಹೋಗಿಬಿಡ್ತಾರೆ. ಡೇ ಕೇರ್ ಸೆಂಟರ್ನವರು ಈ ರೀತಿಯಾಗಿ ಮಕ್ಕಳ ಜೊತೆಗೆ ಕ್ರೂರವಾಗಿ ನಡ್ಕೊಳ್ತಿದ್ದಾರೆ. ಅವರ ಆ ಕ್ರೂರತೆಗೆ ಬಲಿಯಾಗ್ತಾ ಇರುವಂಥ ಆ ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾವೆ ನೋಡಿ. ಆ ಮಕ್ಕಳಿಗೆ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ನೋಡಿ. ಚಿಕ್ಕ ಮಕ್ಕಳು, ಈ 2 ವರ್ಷದ ಕಂದಮ್ಮಗಳು ಅಂದರೆ ನೋಡಿ, ಬಾಣಂತನ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಇವರಿಗೆ ಮಿನಿಮಮ್ ಅಂತಂದರೆ ಮೆಟರ್ನಿಟಿ ಲೀವ್ ಅಂತಂದರೆ ಒಂದು 6 ತಿಂಗಳಂತೂ ಕೊಟ್ಟಿರ್ತಾರೆ. ಅದಾಗಿ ಇನ್ನೊಂದು 6 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. 1 ವರ್ಷದವರೆಗೂ ಇವ್ರು ಮನೇಲಿರ್ತಾರೆ ಅಂತ ಅಂದ್ಕೊಳ್ಳ. 1 ವರ್ಷದ ನಂತರ ಹೋಗಿ ಮಕ್ಕಳನ್ನ ಬಿಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕಂತಂದರೆ ಆ ಚಿಕ್ಕ ಮಕ್ಕಳನ್ನ ನೋಡ್ತಾ ಇದ್ದಾರೆ, ನನಗೆ ಮೈ ಜುಮ್ಮಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಚಿಕ್ಕ ಮಕ್ಕಳಿದ್ದಾರೆ. ಸೊ ಒಂದು 2-3 ವರ್ಷದ ಮಕ್ಕಳು ಅಂತ ಅಂದ್ಕೊಳ್ಳಿ, ಅವುಗಳಿಗೆ ಇನ್ನೂ ಕೂಡ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರೋದಿಲ್ಲ. ಸೊ ಅಲ್ಲಿ ಅವ್ರು ಹೆಂಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಬಂದ ತಂದೆ ತಾಯಿ ಮುಂದೆ ಹೇಳ್ಕೊಳ್ಳೋಕ್ಕೆ ಆ ಮಕ್ಕಳಿಗೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅಂದರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಸೊ ಇವ್ರಿಗೂ ಕೂಡ ಡೇ ಕೇರ್ ಸೆಂಟರ್ನವರು ಮಕ್ಕಳನ್ನು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಒದಿತಾ ಇರೋದು, ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇರೋದು, ಟಾಯ್ಲೆಟ್ ಗನ್ ಸ್ಪ್ರೇಯಿಂದ ಮಕ್ಕಳ ಮೇಲೆ ನೀರು ಬಿಡ್ತಾ ಇರೋದು, ಅದ್ಯಾವುದು ಕೂಡ ಇಲ್ಲಿ ಗೊತ್ತಾಗ್ತಿಲ್ಲ. ಸೊ ಈಗೇನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ಈ ವಿಡಿಯೋಗಳು ಏನಿದಾವಲ್ಲ, ಇವತ್ತು ಯಾರೆಲ್ಲ ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳನ್ನು ಬಿಡ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಇವತ್ತು ಎಚ್ಚರಿಕೆಯ ಗಂಟೆನ ಬಾರಿಸ್ತಾ ಇವೆ. ಇನ್ನು ಮುಂದೆ ಆದ್ರೂ ನೀವು ನಿಮ್ಮ ಮಕ್ಕಳನ್ನು ನೀವೇ ನೋಡ್ಕೊಳ್ಳಿ. ಹೆರೋದು ಒಂದೇ ಅಲ್ಲ ಕೆಲಸ, ಆ ಮಕ್ಕಳನ್ನು ನೋಡ್ಕೊಳ್ಳುವಂತಹ ಕಮಿಟ್ಮೆಂಟ್ ಏನಿದೆಯಲ್ಲ, ಆ ಕಮಿಟ್ಮೆಂಟಿಗೆ ನೀವೇನಾದ್ರೂ ಓಕೆ ಆಗಿದ್ರೆ ಮಾತ್ರ ಮಕ್ಕಳನ್ನ ಹೆರಲಿಕ್ಕೆ ಮುಂದಾಗಿ. ಇಲ್ಲ ಅಂತಂತಂದರೆ ಸುಮ್ಮನಿದ್ದು ಬಿಡಿ. ಇಲ್ಲ ಅಂತಂದರೆ ನೋಡಿ, ಆ ಮಕ್ಕಳು ಇವತ್ತೇನು ಕಣ್ಣೀರಿಡ್ತಾ ಇದ್ದಾವಲ್ಲ, ಆ ಮಕ್ಕಳ ಕಣ್ಣೀರಿನ ಶಾಪ ನಿಮಗೆ ತಾಗುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ವಹಿಸಿ ನೋಡಿ. ನೀವು ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಯಾರೂ ಕೂಡ ನಿಮ್ಗೇನು ಕೇಳೋದಿಲ್ಲ. 1-4 ಜನ ಸಂಬಂಧಿಕರು ಹೇಳ್ತಾರೆ, ಮಕ್ಕಳು ಏನಕ್ಕಾಗಿಲ್ಲ, ಏನು ಸಿಹಿ ಸುದ್ದಿ ಇಲ್ವಾ, ಅಥವಾ ಇನ್ನು ಯಾವಾಗ ಕೊಡ್ತೀರಾ ಗುಡ್ ನ್ಯೂಸು, ಈ ಥರ ಅವರೆಲ್ಲ ಹೇಳೋರು ಹೇಳ್ತಿರ್ತಾರೆ. ನಿಮ್ಮ ಮಕ್ಕಳನ್ನ ಬಂದು ಅವ್ರು ನೋಡ್ಕೊಳ್ಳೋದಿಲ್ಲ. ಆದರೆ ಏನಂತಂದರೆ ಮಕ್ಕಳನ್ನ ಮಾಡಿಕೊಂಡ ನಂತರ ನೀವೇ ಆ ಮಕ್ಕಳನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ಈ ಡೇ ಕೇರ್ ಸೆಂಟರ್ನ ನಂಬಿಕೊಂಡು ಮಕ್ಕಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನೋದು ಈ ವಿಡಿಯೋ ಉದ್ದೇಶ ಆಗಿತ್ತು. ಒಟ್ಟಿನಲ್ಲಿ ಹೇಳ್ತೀನಿ, ಯಾರೆಲ್ಲ ಈಗ ಏನಂತಂದರೆ ನ್ಯೂ ಮಾಮ್ಸ್ ಅಂತ ಯಾರೆಲ್ಲ ಇರ್ತಿರಲ್ಲ, ಅವರೆಲ್ಲರಿಗೂ ಕೂಡ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಡೇ ಕೇರ್ ಸೆಂಟರ್ನವರ ಆ ಒಂದು ಕ್ರೂರತೆ ಅಂತಂದರೆ ಕ್ರೂರತೆ ಅಂತಹ ವಿಡಿಯೋಗಳು ಏನು ವೈರಲ್ ಆಗ್ತಿದೆಯಲ್ಲ, ಸೊ ನೀವೆಲ್ಲ ಅಲರ್ಟ್ ಆಗಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಏನಂತಂದರೆ ಡೇ ಕೇರ್ ಸೆಂಟರ್ಗೆ ಹೋಗಿ ಮಕ್ಕಳನ್ನ ಬಿಡಕ್ಕೆ ಹೋಗಬೇಡಿ, ಕಣ್ಣೀರು ಹಾಕ್ಸಕ್ಕೆ ಹೋಗಬೇಡಿ. ಅವರ ಆ ಕಣ್ಣೀರಿನ ಶಾಪ ನಿಮಗೆ ತಾಗುತ್ತೆ ನೋಡಿ. ಇನ್ನೊಂದು ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ನಿಮ್ಮ ಮಕ್ಕಳನ್ನು ನೋಡ್ಕೊಳಕ್ಕಾಗದೆ ಡೇ ಕೇರ್ ಸೆಂಟರ್ಗೆ ಹೋಗಿಬಿಟ್ರೆ, ನಾಳೆ ಆ ಮಕ್ಕಳು ನಿಮ್ಮನ್ನು ನೋಡ್ಕೊಳಕ್ಕಾಗದೆ ನಿಮ್ಮನ್ನು ಹೋಗಿ ವೃದ್ಧಾಶ್ರಮಕ್ಕೆ ಬಿಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಚೆನ್ನಾಗಿ ನೋಡ್ಕೊಂಡಿರುವಂಥ ಮಕ್ಕಳೇ ಇವತ್ತು ಹೋಗಿ ಬಿಡ್ತಾ ಇದ್ದಾರೆ. ಇನ್ನು ನೀವು ಈ ರೀತಿಯಾಗಿ ಮಕ್ಕಳನ್ನು ಹೆತ್ತುಬಿಟ್ಟು ಯಾವುದೋ ಹೋಗಿ ಗಿಡಗನ ಕೈಲಿ ಕೊಟ್ಟಂಗೆ ನೀವು ಇವತ್ತು ನಡ್ಕೊತಿದ್ದೀರಲ್ಲ, ಸೊ ಆ ಮಕ್ಕಳು ನಿಮ್ಮನ್ನು ಹೆಂಗೆ ನೋಡ್ಕೋಬೇಡ ಮುಂದೆ. ಅದ್ರ ಬಗ್ಗೆ ಅರಿವಿರಲಿ, ಅದ್ರ ಬಗ್ಗೆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಘಟನೆ ಎಲ್ಲಿ ನಡೆದಿತ್ತು ಅಂತಂದರೆ ಕೋರಮಂಗಲದಲ್ಲಿ ನಡೆದಿರುವಂಥ ಘಟನೆ ಏನು. ಅದರಲ್ಲೂ ಇವತ್ತಿನ ದಿನಗಳಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಸೊ ಅವ್ರಿಗೂ ಅಷ್ಟಾಗಿ ಲೀವ್ಗಳನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, 1 ವರ್ಷ 2 ವರ್ಷ ಆಗ್ತಿದ್ದಂತೆ ಆ ಮಕ್ಕಳನ್ನು ಅಲ್ಲೇ ಅವ್ರದ್ದೇ ಆದಂಥ ಡೇ ಕೇರ್ ಸೆಂಟರ್ ಇರುತ್ತೆ. ಇವ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾರೆ, ಅವ್ರದ್ದೇ ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳನ್ನು ಹೋಗಿ ಬಿಟ್ಟಿರ್ತಾರೆ. ಸೊ ಮಕ್ಕಳಲ್ಲಿ ಆಟ ಆಡ್ತಾ ಖುಷಿಯಾಗಿ ಏನೋ ರೈಮ್ಸ್ ಎಲ್ಲ ಹೇಳ್ತಾ ಆರಾಮಾಗಿ ಇದಾವು ಅಂತ ಇವರು ಅಂದ್ಕೊಂಡಿದ್ರು. ಆದರೆ ಅಲ್ಲಿ ವಾಸ್ತವ ಬೇರೆಯೇ ಆಗಿತ್ತು. ಅದಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅದೆಲ್ಲವೂ ಕೂಡ ಬಟಾಬೈಲಾಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.